ಸರ ನಮ್ಮ ಹಳ್ಯಾಗ ಮಗಳನ್ನ ಕೊಟ್ಟೇನಿ ರೀ. ನಮ್ಮ ಅಕ್ಕನ ಮಗ್ಗ ರೀ. ಅವ ಚಲೋ ತಂಗ ಇಟ್ಕೊತಾನಂತ ನಾ ಮಾಡೀನಿ ರೀ. ಮತ್ತು ಅವ ಚಲೋ ತಂಗೇನು ಇಟ್ಕೊಲಿಲ್ಲ ರೀ. ಮತ್ತು ಬಂಗಾರ ಸೊಲಾಗಿನೂ ಒಂದು 2-3 ಸಲ ಜಗಳ ಆತ್ರಿ. ನಾವು ಇನ್ನು ಸುಧಾರಿಸ್ಯಾನ ಅಂತ ನಾವು ಗಪ್ಪಾಗಿದ್ದು ರೀ. ಬಂಗಾರ ಕೊಟ್ಟೇವ್ರಿ, ಎಲ್ಲ ಕೊಟ್ಟೇವ್ರಿ. ಅವಂಗೆ ಮದುವೆ ಮಾಡಿ ಕೊಟ್ಟೇವ್ರಿ. ಏನು ರೀ, ಎಲ್ಲ ಮಾಡಿ ಕೊಟ್ಟೇವ್ರಿ. ಹಿಂಗಾಗಿ ಅಲ್ಲಿ ಛತ್ತೀಸ್ಗಢಕ್ಕೆ ಒಯ್ತೇನಂದ್ರಿ ಹುಡುಗಿನ ಮಗನ ಕರ್ಕೊಂಡು ಹೋಗ್ಕಂದು ಹೋಗಪ್ಪ ಅಂತ ಹೇಳಿ ಇಲ್ಲೇ ಕೊಟ್ಟಿದ್ದವ್ರಿಗೆ ಪರ್ಕ್ ನೆಟ್ಟಿರಿ. ಹಿಡ್ಕಲ್ ಡ್ಯಾಮ್ ತೆಗೆ ಪರ್ಕ್ ನೆಟ್ಟಿರಿ. ಮತ್ತು ಹಿಂಗಡೆ ಅಲ್ಲಿ ಹೋಗಿ ನಮ್ಮ ಲಾಕ್ಡೌನ್ದಾಗ ರೀ ಹುಡುಗಿನ ಅಲ್ಲಿ ಮರ್ಡರ್ ಮಾಡಿಬಿಟ್ರಿ. ಏನು ರೀ, ಮತ್ತು ನಾವು ದುಡ್ಡಿ ಮೇಲೆ ಇರ್ತಾನೆ ರೀ ಸರ್. ಈಗ ನೋಡಿ, ಇದು ಈ ಮೊಮ್ಮಗಳನ್ನ ಕೊಂದ್ರಿ. ಹೋದ ವರ್ಷ 3 ವರ್ಷದಿಂದ ಆ ಹುಡುಗಿನ ಕೊಂದ್ರಿ. ಏನು ಮಾಡೋದು ಹೇಳ್ರಿ ಸರ್ ಇದಕ್ಕೆ? ಹಿಂಗೆ ಅದು ಏನು ಕಾರಣ ಆಂಬಲ್ರಿ, ಇದು ವಜ್ಜೆ ಆಗಿರ್ಬೇಕಲ್ಲ ಹುಡುಗರು. ಈಗ ನಾವು ಹಿಂಗಾಗಿ ಕೇಸು ಮಾಡಿ ಬಂದೇವ್ರಿ ಅವನ ಮೇಲೆ ನಾಗ್ಪುರಕ್ಕೆ, ಭಂಡಾರ ಜಿಲ್ಲೆ ಅಂತೇಕ. ಎಲ್ಲ ಈಗ 2ನೇದು ಹಾಕಿರಿಕಿ. ಈಗ ಮತ್ತೊಂದು ಮಾಡ್ಕೊಂಡು ನಾವು ಇಟ್ಟು ಮಾಡ್ಕೋಲ್ರಿ. ಖರೆ ಚಲೋ ತೆಂಗ್ರ ಮಾಡ್ಕೋ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಹುಡುಗಿರ ಮೊಮ್ಮಗಳನ್ನ ನೋಡ್ಬೇಕ್ರಲ್ಲ. ಈಗ ನೋಡಿ, ಈಗ ಅಚಾನಕ ಹಿಂಗೆ ಕೊಂದುಬಿಟ್ರು. ನಮಗೂ ಈಗ ಮುಂಜಾನೆ ಸುದ್ದಿ ಆಯ್ತು ಹಿಂಗಾತಂತ. 3-4 ವರ್ಷದ ಐತ್ರಿ. ಸಣ್ಣ ಹುಡುಗಿ ಐತ್ರಿ. ಹಿಂಗೆ ಮಾಡ್ತಾರೆ. ಮತ್ತು ಏನು ಮಾಡೋ, ಅವ್ನು ನಿಂತು ಅಲ್ಲಿಂದ ಹೇಳ್ತಾನೆ ರೀ, ಇರು ಮಾಡಾರ ಬೇರೆ. ಈಕೆ 2ನೇ ಮಲ್ತಾ ಈಕೆ ಹಿಂಗೆ ಮಾಡ್ಯಾರ ರೀ. ಅಕ್ಕಿ ಮೇಲೆ ಸಂಶಯ ಐತ್ರಿ. ಹೇಳ್ಯಾನು ಈಕೆ ಮಾಡ್ಯಾಳು ಇಟ್ಟ, ಮತ್ತೇನಿಲ್ರಿ. ಸುನೀಲ್ ನಾಗಪ್ಪ ಹಂಪನ್ನವ್ರು ಬಸವರಾಜ್ ರೀ. ಈಗ ನಮ್ಮ ಅಕ್ಕನ ನನ್ನ ಮಗಳು ರೀ. ಅದು ಕೊಟ್ಟಿದ್ರು ನಾವು ಇಲ್ಲೇ ಪುಣೆಟಿಂದ ಕೊಟ್ಟಿದ್ದು ರೀ. ಈಗ ಮದುವೆ ಆಗಿ 7 ವರ್ಷ ಆತು ರೀ. 7 ವರ್ಷ ಆದ ನಂತರ ಮದುವೆ ಆದಾಗಿಂತ ಅವ್ರ ಜಗಳನೇ ಇತ್ತು ಬರೀ ರೀ. ಆನಂತರ ನಾವು ನೌಕರಿದಾನಂತಿಗೆ ನಾವು ಲೆಕ್ಕದಲ್ಲಿ ನಾವು ರಿಲೇಷನ್ದಾಗದಂತೆ ಕೊಟ್ಟಿದ್ದು ರೀ. ಕೊಟ್ಟರೆ ಆನಂತರ ಅವ್ರ ಹುಡುಗಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ರೀ. ಒಂದು ದಿವಸನು ಬರೀ ಜಗಳ ಆತ್ರಿ. ಆನಂತರ ಅವ ಕ್ವಾರ್ಟರ್ಸ್ನ ಕರ್ಕೊಂಡು ಹೋಯ್ದ್ರಿ. ಕ್ವಾರ್ಟರ್ಸ್ಗೆ ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಅವ್ರ ಡ್ಯೂಟಿ ಮ್ಯಾಗ ಹೋಗ್ಬೇಕು. ತಂದೆ ತಾಯಿನ ಮತ್ತು ಅವ್ರ ತಂಗಿನ ಎಲ್ಲರೂ ಕರ್ಕೊಂಡು ಹೋಗಿಬಿಟ್ರಿ. ಅಲ್ಲಿ ಹೋದ ನಂತರ ಅವ್ನು ಬೇರೆ ಕಡೆ ಮತ್ತೆ ಡ್ಯೂಟಿ ಕಳಿಸಿರೋ 1-3 ತಿಂಗಳು ರೀ. ಕಳ್ಸಂತಲೇ ಆ ಟೈಮ್ದಾಗ ಅವ್ರ ತಾಯಿ ಮತ್ತು ಅವ್ರ ತಂಗಿ ಕೂಡಿಕೆ ಮರ್ಡರ್ ಮಾಡ್ಯಾರ ನಮ್ಮ ಮಗಳ್ದ. ಮತ್ತು ಆನಂತರ ಅಲ್ಲಿ ಪೊಲೀಸ್ ಆನಂತರ ಅಲ್ಲಿಂದ ಫೋನ್ ಬಂತು ನಮಗೆ. ಫೋನ್ ಬಂದ ನಂತರ ನಾವು ಲಾಕ್ಡೌನ್ದಾಗ ನಾಗ್ಪುರಕ್ಕೆ ಹೋಗಿದ್ದು ರೀ. ಅಲ್ಲಿ ಹೋಗಿ FIR ಮಾಡಿಕ್ಯಾರ ಮತ್ತು ಕಂಪ್ಲೇಂಟ್ ಮಾಡಿದ್ವಿ ರೀ ಸರ್. ಮಾಡಿದ ನಂತರ ಅವಾಗಿಂದ ಕಿರಿಕಿರಿ ಹಂಗೈತ್ರಿ. ಅದು ಈಗ ಅದು ನಮ್ಮದು ಮೊಮ್ಮಗಳಿತ್ತು ರೀ. ಆ ಮೊಮ್ಮಗಳು ಸರ್ ಅದನ್ನೂ ಕೊಂದಾರ ರೀ ಅವ್ರು. ಈಗ ನಮಗೆ ಈಗ 2ನೇ ಮದುವೆ ಮಕ್ಕೊಂದನರಲ್ಲ, ಆ ಹುಡುಗಿ ಮ್ಯಾಗ ಡೌಟ್ ನಮಗೆ. ಈಗ ಅವಂತೆ ಜಾಗ ಮ್ಯಾಗ ಪೈಲಾದು ಮಾಡ್ರು, ಅವಾಗೂ ಇದೇ ಟೈಪ್ ಮಾಡ್ರಿ. ಈಗೂ ಮಾಡ್ರು ಇದು ಅಂದರೆ ಈಗೂ ಜಾಗ ಮ್ಯಾಗಿಲ್ಲವ. ಅವಾಗ ಮಾಡ್ರು ಅದನ್ನೂ ಅವಾಗೂ ಜಾಗ ಮ್ಯಾಗ ಇರಾಕಿಲ್ಲವ. ಅವಂಗೊಂದು ಸ್ವಲ್ಪ ನೌಕರಿ ಸ್ವಲ್ಪ ಗಮಿಂಡಿ ಐತ್ರಿ ಭಾಳ. CRP ಪೊಲೀಸ್ ಅನ್ರವ. ಅನಂತಲಿ ನನಗೆ ಯಾರು ಏನು ಮಾಡ್ತಾರಂತ ಒಂದು ರೀತಿ ಗಮಿಂಡಿ ಐತೆ ಅವಂಗೆ. ಆ ಲೆಕ್ಕದಲ್ಲಿ ಅವ ಹಿಂಗೆ ಏನೂ ಮಾಡಕತ್ರ ಸದ್ಯಕ್ಕೆ ಮುಂದೆ ಇರೋದನ್ನ ಇಲ್ಲ, ಶೂ ಆಗೋದಿಲ್ಲ ಒಟ್ಟು. ಹಿಂದಿಂದ ಶಕುನಿ ಥರ ಕೆಲಸ ಮಾಡ್ತಾನೆ ರೀ. ಇದರ ಒಂದು ನಾಟಕ ಮತ್ತೇನಿಲ್ಲ ರೀ. ಈಗ ಹುಡುಗಿ ಇವ್ರ ಕಡೆ ಐತ್ರದ, ಅವ್ರ ಕಡೆ ಐತದ, ನಮ್ಮ ಕಡೆ ಇಲ್ಲ ರೀ. ಇಲ್ಲೇ ಬೆಳಗಾದಾಗ ಐತ್ರದ, ಇಲ್ಲಿ ಕಂಗಳಾಗ ರೀ. ಅವ್ರು ಕೊಟ್ಟಿದ್ದು, ನಾವು ಹುಡುಗಿ ಕೊಟ್ಟಿದ್ದು ಪ್ರಕಟಿದ್ರಿ. ಅವ CRP ಬಟಾಲಿಯನ್ ಅಲ್ಲಿ ನಾಗ್ಪುರದ ಅದನ್ ರೀ. ಆನಂತರ ಈಗ ಅವ ಅಲ್ಲಿಂದ ರೀ ಇಲ್ಲಿ 2ನೇ ಇಂತಿನ ಇಲ್ಲಿ ಕೊಟ್ಟರೆ ಇಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿ ಇಟ್ಟಾನ ರೀ. ಮತ್ತು ಆನೂರು ಅಲ್ಲಿ ಡ್ಯೂಟಿ ಮೇಲೆ ಅದಾನ ರೀ. ಆನಂತರ ಈಗ 2ನೇ ಮಲ್ತಾಯಿ ಅಂದ್ರೆ ಆಕಿದ್ದು ಸರಿಯಾಗಿ ನೋಡಿಲ್ಲ ಹುಡುಗಿನ. ಅದನ್ನು ಆಕೆ ಟಾರ್ಚರ್ ಕೊಟ್ಟ ಹುಡುಗಿನ ಕೊಂದಾಟ ನಂಗೆ ಅನ್ಸೋ ಮಟ್ಟಿಗೆ. ಒಟ್ಟು ನಂಗೆ ಅಕ್ಕಿ ಮ್ಯಾಗ ಡೌಟ್ ಐತ್ರಿ ಪೂರ 100%. 6 ಗಂಟೆಗೆ ಆ ಹುಡುಗಿ ಮಾತಾಡ್ಕೊಂತಿದ್ದಾಗ ಮನೆ ಓನರ್ ಸೋದಕ್ಕೆ ಹೇಳಿದಾರೆ ರೀ. ಅವ್ರು ಓನರ್ ಭೇಟಿಯಾಗಿರಿ ನಮಗೆ. ಮನೆ ಓನರ್ ಸೋದಕ್ಕೆ ಹೇಳಿರವ್ರ. ಮತ್ತು ಆನಂತರ 6 ಗಂಟೆಗೆ ನಾನು ನೋಡೇನು ಹುಡುಗಿ ಮಾತಾಡಿತ್ತು, ಚಲೋನೇ ಇತ್ತದ. ಮತ್ತು ಆನಂತರ ನಾ ಬಂದ್ಗುಲೇ ಹೇಳು ಹುಡುಗಿ ಮತ್ತು ಹಿಂಗೆ ಯಾಕೋ ತ್ರಾಸ ಮಕ್ಕ ದವಾಖಾನೆ ಹೋಗಿ ಅನ್ನಕತ್ರು. ಆನಂತರ ನಾವು ದವಾಖಾನೆ ಕರ್ಕೊಂಡು ಅದ್ಯಾಗ ಡೆತ್ ಆತಂತ ಹಿಂಗೆ ಅವ್ರ ಮನೆ ಓನರ್ ಹೇಳ್ತಿರು. ಮತ್ತು ಆನಂತರ ನಮ್ಮ ರಿಲೇಷನ್ ಮತ್ತೊಬ್ಬ ಹುಡುಗ ಅವ್ನು ಹೇಳಿದವು. ಮತ್ತು ಹಿಂಗೆ ಈ ಸ್ವಲ್ಪ ಅದಕ್ಕೆ ಹಿಂದೆ ಬೆನ್ನದು ಬಾಸ್ರಿದು ಮುಡಿದವು, ಕೆಂಪಾಗೈತಿ ಅಂತ ನಾತಿದ್ದವು. ಅದು ಒಂದೇ ಹುಡುಗಿ ರೀ. 2ನೇ ಹೆಂಡತಿಗೆ ಮಕ್ಕಳಾಗಿಲ್ಲ ರೀ. ಮೊದಲೇದು ಅದು ಒಂದೇ ಮಗಳು ರೀ. ಇದು ಈಗ ಫಸ್ಟ್ ನಮ್ಮ ಮಗಳು ಕೊಟ್ಟಿದ್ದ ಈ ಮಗಳು ಹೊಟ್ಟಿಲ್ಲ. ಇದು ಒಂದು ಹುಡುಗಿ ಫಸ್ಟ್. ಈಗ 2ನೇ ಮಕ್ಕಳಾಗಿಲ್ಲ ರೀ. ಇದು ನಮಗೇನು ನಮ್ಗೆ ಏನೂ ಕಾಂಟ್ಯಾಕ್ಟ್ ಇಲ್ಲ ರೀ. ಅವ್ರು ಹೇಳ್ಬೇಕು ಆ್ಯಕ್ಚುಲಿ ರೀ. ಹಿಂಗೆ ಆಗೈತೆ ಅಂತ ಒಂದು ಮಾತೋದಕ್ಕೆ ಹೇಳಿ ನಮ್ಗೆ. ಒಂದು ಹುಡುಗಿ ನೋಡ್ತೀವಪ್ಪ ಅಂತಂದ್ರು ನಮ್ಗೆ ನೋಡೋಸೋದು ಕೊಟ್ಟಿಲ್ಲ ಅವ್ರು. ಫೋನ್ ಮಾತಾಡ್ತೀವಿ, ಫೋನ್ನೇ ಮಾತಾಡ್ತೀವಿ, ಫೋನ್ ಮಾಡೋಕ್ಕೂ ಕೊಟ್ಟಿಲ್ಲ. ನಮ್ಮ ಫೋನ್ನೇ ಮಾತಾಡ್ಸೋದು ಕೊಟ್ಟಿಲ್ಲ ನಮ್ಗೆ ಅವ್ರು. ಏನು ರೀ? ವರದಕ್ಷಿಣೆ ಕಿರಿಕಿರಿ ಬಂದಿತ್ತು ಅದು. ಕಿರಿಕಿರಿ ಬಂದಿತ್ತು ಸ್ವಲ್ಪ. ಮೈನ್ ಮಾತ್ರ ಜಗಳ ಹಾಕಿತ್ತು ಅದು. ಮರ್ಡರ್ ಕೇಸ್ ಐತ್ರಿ. ಹಳೆಯ ಮ್ಯಾಗ ಮರ್ಡರ್ ಕೇಸ್ ಐತ್ರಿ. ಈಗ ಅದು ನಾಗ್ಪುರದಾಗ ಕೇಸ್ ನಡೆದೈತೆ ರೀ. ಆನಂತರ ಅಲ್ಲಿ ಕೋರ್ಟ್ ನಾವು ಅಲ್ಲಿ ಲಾಕ್ಡೌನ್ದಾಗ ಕಂಪ್ಲೇಂಟ್ ಮಾಡ್ಕ್ಯಾರ ರೀ. ಆ ಟೈಮ್ದಾಗ ಒಳಗೆ ಹಾಕಿದ್ರು ಅವ್ರಿಗೆ ನಾವು. ಈಗ ಬೇಲ್ ಮೇಲೆ ಅದಾರ ಸದ್ಯ ಸರ್. ಈಗ ಅದು ಇನ್ನೂ ಕೇಸ್ ಒಂದು ಚಲೋ ಆಗಿರ್ಕರೆ ಅಷ್ಟೊಳಗೆ ಮತ್ತೆ ಇದೊಂದು ಮತ್ತೊಂದು ಲಪಡ ಮಾಡ್ಕೊಂತೀರಿ ಈಗ ಅವ್ರು.
ಈಗ ಡ್ಯೂಟಿ ಮೇಲೆ ಅದಾನ ರೀ ಅವ್ನು. ಈಗ ಆಕಿ ಎರಡನೇ ಮಲ್ತಾಯಿ ಮತ್ತು ಹುಡುಗಿ ಇಲ್ಲೇ ಇದ್ರು ಬೆಳಗಾವಿದಾಗಿದ್ರು. ಆನಂತರ ಅವಂತೇಳಿ ಡ್ಯೂಟಿ ಮೇಲೆ ಅದಾನ ರೀ. ಈಗ ಅಲ್ಲಿಂದ ಸಂಜೆಗೆ 8 ಗಂಟೆ ಬರೋ ಅಂತ 8 ಗಂಟೆ ಬಂದ ಪೋಸ್ಟ್ ಮಾಡ್ಯಾರಂತ ಈಗ.